ಸುಮಾರು 15-20 ದಿನದಿಂದ 80ನೇ ಸ್ವತಂತ್ರ ದಿನಾಚರಣೆಯ ಸಂಭ್ರಮವನ್ನು ಆಚರಿಸಲು ಸರಳ ಹಾಗೂ ಶಿಸ್ತಿನ ಒಂದು ತಯಾರಿಯನ್ನು ನಾವು ನಡೆಸಿದ್ದೀವಿ. ನಾಳೆ ನಡೀತಾ ಇರುವಂತಹ ಸ್ವತಂತ್ರ ದಿನಾಚರಣೆಗೆ ಎಲ್ಲರಿಗೂ ಶುಭಾಶಯಗಳು. 230ನೇ ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನು ಸಹ ನಾವು ನಾಳೆ ಆಚರಿಸ್ತಾ ಇದ್ದೀವಿ. ಸ್ವಾತಂತ್ರ್ಯ ದಿನಾಚರಣೆಯ ಜೊತೆಗೇನೆ ಎಲ್ಲರಿಗೂ ಅದರದ್ದು ಶುಭಾಶಯಗಳು. ಕಾರ್ಯಕ್ರಮದ ಒಂದು ಯಶಸ್ಸಿಗಾಗಿ ಶ್ರಮಿಸುತ್ತಿರುವ ಪೋಷಕರಿರಬಹುದು, ಮಕ್ಕಳಿರಬಹುದು, ಶಿಕ್ಷಕರಿರಬಹುದು, ಇವರೆಲ್ಲರ ಒಂದು ಸಹಕಾರಕ್ಕೆ ನನ್ನ ಕೃತಜ್ಞತೆಗಳು. ಒಟ್ಟಾರೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ ಹಾಗೂ ಸಂಗೊಳ್ಳಿ ರಾಯಣ್ಣ ಜಯಂತಿಯ ಶುಭಾಶಯಗಳು. ಮನೋರಂಜನಾ ಕಾರ್ಯಕ್ರಮಗಳಿರುತ್ತವೆ. ಶಿಕ್ಷಕರೇ ಸ್ವತಃ ಬರೆದು ನಿರ್ದೇಶಿಸಿರುವಂತಹ ಪ್ರಮುಖ ಹೋರಾಟಗಾರರಿಗೆ ಸಂಬಂಧಪಟ್ಟಂತಹ ಒಂದೆರಡು ನಾಟಕ, ನೃತ್ಯ, ಅದೇ ರೀತಿಯಲ್ಲಿ ಫಿಸಿಕಲ್ ಡಿಸ್ಪ್ಲೇಗಳು ಎಲ್ಲ ಇರುತ್ತೆ. ಮಕ್ಕಳ ಒಂದು ಟ್ಯಾಲೆಂಟನ್ನು ಮುಂದೆ ತರುವುದಕ್ಕೆ ಯಾವ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು ಎಲ್ಲ ಇರುತ್ತೆ. ಎಲ್ಲರೂ ಭಾಗವಹಿಸಬೇಕು. ಮತ್ತು ಮಕ್ಕಳಲ್ಲಿ ಪೇಟ್ರಿಯಾಟಿಸಮನ್ನು ಬೆಳೆಸೋದಕ್ಕೆ ಇಂಥ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಭಾಗವಹಿಸೋದಕ್ಕೆ ಎನ್ಕರೇಜ್ ಕೂಡ ಮಾಡಬೇಕು. ಇದು ನನ್ನ ಒಂದು ವೈಯಕ್ತಿಕ ಮನವಿ ಎಲ್ಲರಿಗೂ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಮೇಲೆ ಅವಲಂಬಿತ ಮಕ್ಕಳು ಮೊಬೈಲ್ಗೆ ಅವಲಂಬಿತರ ಆಗ್ತಾ ಇದ್ದಾರೆ. ಇದು ನಿಮ್ಮ ಮನೆ ಮಕ್ಕಳು, ನಮ್ಮನೆ ಮಕ್ಕಳು ಅಂತಲ್ಲ, ಎಲ್ಲ ಮಕ್ಕಳಿಗಿನ್ನ ಹೆಚ್ಚಿಗೆ ಮೊದಲು ಮೊಬೈಲು ಮತ್ತು ಟಿವಿಗಳಿಗೆ ಅವಲಂಬಿತರಾಗ್ತಾ ಇರೋದು ಪೋಷಕರು. ನನ್ನ ಕೈನಲ್ಲಿ ನಾನು ಪುಸ್ತಕ ಹಿಡಿದ್ರೆ ನನ್ನ ಮಗು ತನ್ನ ಕೈನಲ್ಲಿ ಪುಸ್ತಕ ಹಿಡಿಯುತ್ತೆ. ನಾನು ಮೊಬೈಲ್ ಇಟ್ಕೊಂಡು ಮಗು ಕೈಗೆ ಪುಸ್ತಕ ಕೊಟ್ಟರೆ ಮಗು ಪುಸ್ತಕ ಮುಟ್ಟಲ್ಲ. ನನಗೆ ಪೋಷಕರಿಗೆ ನಾನು ಹೇಳೋದಿಷ್ಟೇ, ಮೊದಲು ಅನವಶ್ಯಕವಾಗಿ ನೀವು ಮೊಬೈಲ್ ಮುಟ್ಟಬೇಡಿ. ಮೊಬೈಲ್ ಮುಟ್ಟಕೂಡದು ಅನ್ನೋದು ಮನೆಯಲ್ಲಿ ಕಾನೂನು ಆಗಬೇಕು. ಮಗು ಊಟ ಮಾಡಲ್ಲ, ಮಗು ಓದಲ್ಲ, ಮಗು ಬರೆಯಲ್ಲ, ಎಷ್ಟು ದಿನ ಮಗು ಹಠ ಮಾಡಬಹುದು? ನಾನು ಅದನ್ನು ಒಂದು ಶಿಸ್ತು ನಿಯಮ ಅಂತ ಮನೆಯಲ್ಲಿ ತಂದರೆ ಆ ಮಗು ಅದನ್ನು ಮಾಡಲ್ಲ ಮುಂದೆ. ಹಾಗಾಗಿ ದಯವಿಟ್ಟು ಮೊದಲು ಪೋಷಕರು ಮೊಬೈಲನ್ನು ಪಕ್ಕಕ್ಕಿಡಿ, ಪುಸ್ತಕ ಕೈಗೆ ತಗೊಳ್ಳಿ. ನೀವು ಓದ್ತೀರಾ ಬಿಡ್ತೀರಾ ಬೇರೆ, ನಿಮ್ಮ ಮಗುಗೆ ಕೊಡಿ, ಓದಿಸಿ. ನಿಮಗೆ ಓದ್ ಬರೋದು ಬಿಡೋದು ಮುಖ್ಯ ಅಲ್ಲ, ಆದರೆ ನಿಮ್ಮ ಮಗುವಿನ ಕೈಯಲ್ಲಿ ಪುಸ್ತಕ ಕೊಡೋಕ್ಕೆ ಮುಂಚೆ ನೀವು ಅದನ್ನು ತೆಗೆದುಕೊಳ್ಳಿ. ಮಕ್ಕಳಿಗೆ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿಸಿ. ಏಕಾಗ್ರತೆಯ ತುಂಬ ಕೊರತೆ ಇರೋದ್ರಿಂದ ಮಕ್ಕಳಿಗೆ ಬೇರೆ ಕಡೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿಸಿ. ಮನೆಯಲ್ಲಿ ನಿಯಮಿತ ಸಮಯದಲ್ಲಿ ನಾವು ಪುಸ್ತಕ ಮೊದಲು ಕೈಗೆ ಹಿಡಿಯೋಣ, ನಂತರ ಮಕ್ಕಳ ಕೈಗೆ ಕೊಡೋಣ. ಅದು ಅಭ್ಯಾಸ ಆದರೆ ಗ್ರ್ಯಾಜುವಲ್ ಆಗಿ ಹೋಗುತ್ತೆ ಮೊಬೈಲ್ ಹಿಡಿಯುವಂತಹ ಚಟ. ಮತ್ತೊಮ್ಮೆ ಎಲ್ಲರಿಗೂ 80ನೇ ವರ್ಷದ ಸ್ವತಂತ್ರ ದಿನಾಚರಣೆ ಹಾಗೂ 230ನೇ ಸಂಗೊಳ್ಳಿ ರಾಯಣ್ಣ ಜಯಂತಿಯ ಶುಭಾಶಯಗಳು. ಒಳ್ಳೆಯದಾಗಲಿ.